ಇನ್ನು ಕ್ರಾಂತಿ ಚರ್ಚೆ ನಡುವೆ ಡಿಕೆ ಮನೆಯಲ್ಲಿ ಮಹಾಪೂಜೆ. ಡಿಕೆ ನಿವಾಸಕ್ಕೆ ಬಂದಂತ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಡಿಕೆ ನಿವಾಸದಲ್ಲಿ ಮಹಾಪೂಜೆಯನ್ನ ಹಮ್ಮಿಕೊಳ್ಳಲಾಗಿದೆ. ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಪಲ್ಲಕ್ಕಿಗೆ ಡಿಕೆ ಬ್ರದರ್ಸ್ ಪೂಜೆ ಸಲ್ಲಿಸಿದ್ದಾರೆ. ಸಿಎಂ ಸ್ಥಾನ ಪಡೆಯಲು ಶತಾಯ ಗತಾಯ ಡಿಕೆಶಿ ಪಣ ತೊಟ್ಟಿದ್ದಾರೆ. ಕೆಲ ತಿಂಗಳ ಹಿಂದೆ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಲಾಗಿತ್ತು. ಜೇನುಕಲ್ಲು ಸಿದ್ದೇಶ್ವರನಿಗೆ ಹರಕೆ ಹೊತ್ಕೊಂಡಿದ್ದಂತ ಡಿಕೆ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ನಡೆದಂತ ಪಾದಕ ಪೂಜೆ. ಪಾದಕ ಪೂಜೆಯನ್ನು ಮುಗಿಸಿ ಹೊರಟಂತ ಸಿದ್ದೇಶ್ವರ ಪಲ್ಲಕ್ಕಿ ವಾಹನ ಹೊರಗಡೆ ಬಂದು ವಾಹನ ಪೂಜಾರಿಯನ್ನ ಅಲ್ಲಿ ಬೀಳ್ಕೊಟ್ರು ಡಿಸಿಎಂ ಪತ್ನಿ. ಕ್ರಾಂತಿ ಚರ್ಚೆಯ ನಡುವೆ ಒಂದಷ್ಟು ಬೆಳವಣಿಗೆ ಈಗ ಸದಾಶಿವನಗರದ ನಿವಾಸದಲ್ಲೂ ಕೂಡ ಆಗ್ತಿದೆ, ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ. ಕ್ರಾಂತಿ ಚರ್ಚೆ ನಡುವೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಬಂದಿದ್ರು. ಅವರ ಪಲ್ಲಕ್ಕಿಗೆ ಡಿ ಕೆ ಬ್ರದರ್ಸ್ ಪೂಜೆ, ಸಿಎಂ ಸ್ಥಾನ ಪಡೆಯೋದಕ್ಕೆ ಶತಾಯಗತಾಯ ಡಿ ಕೆ ಶಿ ಪಣ ತೊಟ್ಟಿದ್ದಾರೆ. ಇನ್ನು ಕೆಲ ತಿಂಗಳ ಹಿಂದೆ ದೇವಾಲಯದಲ್ಲೂ ಕೂಡ ಪೂಜೆಯನ್ನು ಸಲ್ಲಿಸಿರೋದು ನೀವೆಲ್ಲ ಗಮನಿಸಿರ್ಬೋದು. ಹರಕೆ ಹೊತ್ಕೊಂಡಿದ್ರು ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರ ಕುಟುಂಬ. ನಿನ್ನೆ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಈ ಪಾದಕದ ಪೂಜೆ ನಡೆಯಿತು. ಡಿ ಕೆ ಮನೆಯಲ್ಲಿ ಮಹಾಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಹೊರಗಡೆ ಬಂದು ವಾಹನ ಪೂಜಾರಿಯನ್ನು ಬೀಳ್ಕೊಟ್ರು ಡಿಸಿಎಂ ಪತ್ನಿ. ಅಂದರೆ ಅವರ ಒಂದಷ್ಟು ಪೂಜಾ ಕೈಕರ್ಯಗಳು ಅವರ ಮನೆಯಲ್ಲಿ ನಡೀತಾರೆ. ಇನ್ನು ಜೇನುಕಲ್ಲು ಸಿದ್ದೇಶ್ವರ ಕ್ಷೇತ್ರಕ್ಕೆ ಮಹತ್ವ ಇದೆ, ತನ್ನದೇ ಆದಂಥ ಮಹತ್ವ. ಹಾಸನ ಜಿಲ್ಲೆ ಅರಸೀಕೆರೆಯಲ್ಲಿರುವಂಥ ಸಿದ್ದೇಶ್ವರ ಕ್ಷೇತ್ರ ಪ್ರತಿ ಹುಣ್ಣಿಮೆಗೂ ಕೂಡ ಲಕ್ಷಾಂತರ ಭಕ್ತರು ಪಾದುಕೆಯ ದರ್ಶನವನ್ನು ಪಡಿತಾರೆ. ಬೆಟ್ಟದ ಮೇಲಿರುವಂಥ ಸಿದ್ದೇಶ್ವರ ಸ್ವಾಮಿಗಳ ಪಾದುಕೆ, ಅಂದರೆ ಅವರ ಪುರೋಹಿತರು ಬಂದಿದ್ದು ಅವರ ಮನೆಗೆ, ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬಂದಿದ್ದು ಪಾದುಕೆಯ ಒಂದು ದರ್ಶನ ಪಡೆಯೋದಕ್ಕೆ ಬಹಳಷ್ಟು ಜನ ಬರ್ತಾರೆ. ಗದ್ದುಗೆಯಿಂದ ಪ್ರಸಾದವಾದರೆ ಇಷ್ಟಾರ್ಥ ಸಿದ್ಧಿಸುವಂಥ ನಂಬಿಕೆ ಇದೆ. ಸಿಎಂ ಆಗೋ ಮೊದಲು ಪೂಜೆ ಸಲ್ಲಿಸಿದಂಥ BS ಯಡಿಯೂರಪ್ಪ ಸಿದ್ದೇಶ್ವರ ಕ್ಷೇತ್ರಕ್ಕೆ ಬಂದು ಹೋದ್ಮೇಲೆ ಸಿಎಂ ಆಗಿದ್ರು BSY. ಜುಲೈ 26ರಂದು ಗದ್ದುಗೆಗೆ ಪೂಜೆ ಸಲ್ಲಿಸಿದ್ರು ಡಿಸಿಎಂ ಡಿಕೆ. ಗದ್ದುಗೆ ಎದುರು ಏಕಾಂಗಿಯಾಗಿ ಪೂಜೆ ಸಲ್ಲಿಸಿದ್ರು ಡಿ ಕೆ ಶಿವಕುಮಾರ್. ಹಾಗಾಗಿ 2.5 ವರ್ಷ ಪೂರ್ಣ ಆಗಿರುವಂತಹ ಹಿನ್ನೆಲೆ ಈಗ ಜೇನುಕಲ್ಲು ಸಿದ್ದೇಶ್ವರ ಕ್ಷೇತ್ರಕ್ಕೆ ಅಥವಾ ಅಲ್ಲಿನ ಸಂಬಂಧಪಟ್ಟ ಹಾಗೆ ಮಹಾಪೂಜೆಯನ್ನು ಸಲ್ಲಿಸಲಾಗಿದೆ. ಪುರೋಹಿತರು ಅಲ್ಲಿಗೆ ಬಂದಿದ್ದರು ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ. ಇನ್ನು ಇಲ್ಲಿ ಪ್ರತಿ ಹುಣ್ಣಿಮೆಗೂ ಕೂಡ ಲಕ್ಷಾಂತರ ಭಕ್ತರು ಪಾದುಕೆಯ ದರ್ಶನಕ್ಕೆ ಅಂತ ಬರ್ತಾರೆ. ಒಂದಷ್ಟು ಇಷ್ಟಾರ್ಥಗಳಿದ್ದರೆ ಮನಸ್ಸಿನಲ್ಲಿ ಅದನ್ನು ಅಲ್ಲಿ ಹೇಳ್ಕೋತಾರೆ. ಭಾಳಷ್ಟು ಬಾರಿ ಇದು ಯಶಸ್ವಿ ಆಗಿರುವಂಥದ್ದನ್ನು ನಾವೇ ಜ್ವಲಂತವಾಗಿ ನೋಡಿದ್ದೇವೆ. ಇನ್ನು ಈ ಹಿಂದೆ BS ಯಡಿಯೂರಪ್ಪ ಕೂಡ ಭೇಟಿ ನೀಡಿದಂಥ ಸಂದರ್ಭ ನಿಮಗೆ ಆ ಒಂದು ಫೋಟೋವನ್ನು ಕೂಡ ತೋರಿಸ್ತಾ ಇದ್ದೀವಿ. ಇಲ್ಲಿ ಬಂದು ಈ ವಿಶೇಷವಾದಂಥ ಸನ್ನಿಧಿಗೆ ಭೇಟಿ ಕೊಟ್ಟ ನಂತರ ಅವರು ಮುಖ್ಯಮಂತ್ರಿ ಆಗಿದ್ದರು. ಹೀಗೆ ಇಂಥ ಒಂದು ಪ್ರತೀತಿ ಇದೆ. ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿರುವಂಥ ಈ ಸನ್ನಿಧಿಗೆ ಪ್ರತಿ ಹುಣ್ಣಿಮೆಗೂ ಕೂಡ ಲಕ್ಷಾಂತರ ಭಕ್ತರು ಬರ್ತಾರೆ, ಪಾದುಕೆಯ ದರ್ಶನವನ್ನು ಪಡಿತಾರೆ. ಇದೀಗ ನಮ್ಮ ಜೊತೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಪ್ರಮೋದ್ ಹಾಗೂ ಹರೀಶ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲು ದೆಹಲಿ ಬೆಳವಣಿಗೆ ವಿಚಾರವಾಗಿ ಪ್ರಮೋದ್ ಕೇಳೋದಾದ್ರೆ, ಪ್ರಮೋದ್ ಈಗ ನಾವು ನೋಡ್ತಾ ಇದ್ದೀವಿ ಒಂದು ಟೀಮ್ ಡಿಕೆ ಪರವಾಗಿ ಆಲ್ರೆಡಿ ಡೆಲ್ಲಿಗೆ ಹೋಗಿತ್ತು, ಇದೀಗ ಮತ್ತೊಂದು ಟೀಮ್ ಹೋಗೋಕೆ ರೆಡಿ ಆಗಿದೆ ಅಂತ, ಜೊತೆಗೆ ಸಪರೇಟ್ ಆಗಿ ಬೇರೆ ಬೇರೆ ಕಡೆಯಿಂದ ಇವರು ಡೆಲ್ಲಿ ಫ್ಲೈಟ್ ಹತ್ತುವಂತ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋದು ಏನೇನಾಗ್ತಿದೆ ದಿಲ್ಲಿಯಲ್ಲಿ ಪ್ರಮೋದ್? ಅವಿನಾಶ್, ಬೆಳವಣಿಗೆಗಳು ಕೂಡ ತುಂಬ ಕ್ಷಿಪ್ರವಾಗಿ ಆಗ್ತಾ ಇದೆ, ತುಂಬ ಗೌಪ್ಯವಾಗಿ ಆಗ್ತಾ ಇರುವಂಥದ್ದು ಮತ್ತೊಂದು ವಿಶೇಷ. ಈಗಾಗಲೇ ಕಾಂಗ್ರೆಸ್ ಮನೆಯಲ್ಲಿ 2 ಬಣಗಳ ಹೋರಾಟ ಏನಿದೆ, 2 ಬಣಗಳ ಹೋರಾಟ ಈಗ ಮುನ್ನೆಲೆಗೆ ನೇರವಾಗಿಯೇ ಬಂದಿದೆ. ಇಷ್ಟು ದಿನ ಸಹಜವಾಗಿ ತೆರೆ ಹಿಂದೆ ಇತ್ತು, ಆದರೆ ಈಗ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನಷ್ಟು ಶಾಸಕರು ದೆಹಲಿಗೆ ತೆರಳೋದಕ್ಕೆ ರೆಡಿ ಆಗಿದ್ದಾರೆ. ಅಫ್ಕೋರ್ಸ್ ಡಿ ಕೆ ಶಿವಕುಮಾರ್ ಕೂಡ ಒಂದು ಮಾತನ್ನು ಹೇಳಿದ್ದಾರೆ. ಅವ್ರ ಮಾತನ್ನು ಗಮನಿಸ್ತಾ ಇದ್ದಾರೆ. ಯಾರ್ಯಾವ ಶಾಸಕರು ಹೋಗ್ತಾ ಇದ್ದಾರೆ ಅವರನ್ನೂ ಕೂಡ ನಾನು ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ, ಅವರಾಗೆ ವಾಲಂಟ್ರಿ ಆಗಿ ಹೋಗ್ತಾ ಇದ್ದಾರೆ, ಜವಾಬ್ದಾರಿ ಕೇಳೋದಕ್ಕೆ ಹೋಗ್ತಾ ಅನ್ನುವಂಥ ಮಾತಿದೆಯಲ್ಲ. ಸಹಜವಾಗಿ ಈ ಶಾಸಕರಿಗೆ ಅಂದರೆ ದೆಹಲಿಗೆ ಯಾರ್ಯಾರು ಹೋಗಬೇಕು ಅನ್ನುವಂಥ ಪ್ಲಾನ್ ಇದೆಯೋ ಆ ಎಲ್ಲ ಶಾಸಕರಿಗೆ ಒಂದು ರೀತಿ ಸಹಜವಾಗಿ ಬೂಸ್ಟ್ ಇದ್ದಂತೆ ಆಗಿದೆ. ಇನ್ನು ಈಗಾಗಲೇ ಟ್ವೀಟ್ ಮಾಡಿದ್ದಾರೆ ಹೈಕಮಾಂಡ್ನ ಸುರ್ಜೇವಾಲಾ, ಕರ್ನಾಟಕದ ರಾಜ್ಯ ಉಸ್ತುವಾರಿ ಆಗಿರುವಂಥ ಸುರ್ಜೇವಾಲಾ ಟ್ವೀಟ್ ಕೂಡ ಮಾಡಿದ್ದಾರೆ. ಆ ಟ್ವೀಟ್ಗೆ ಎಷ್ಟು ಬೆಲೆ ಇದೆ ಅಂದರೆ ಟ್ವೀಟ್ನಲ್ಲಿ ಮಾತ್ರ ಬೆಲೆ ಇದೆ, ಅದರಿಂದ ಹೊರತಾಗಿ ಹೆಚ್ಚಿನ ಬೆಲೆ ಏನೂ ಇರಲ್ಲ. ಯಾಕೆಂದರೆ ಈಗಿರುವಂಥ ಪರಿಸ್ಥಿತಿಯನ್ನು ಕಾಂಗ್ರೆಸ್ ಮನೆಯ ಪರಿಸ್ಥಿತಿಗಳನ್ನು ಅವಲೋಕನ ಮಾಡ್ತಾ ಇದ್ದಾರೆ. ಅತ್ತ ಶತಾಯ ಗತಾಯ ಅಧಿಕಾರ ಹಂಚಿಕೆ ಆಗಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಬಣದ ಅಥವಾ ಡಿ ಕೆ ಆಪ್ತರು ನೇರವಾಗಿಯೇ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒಂದು ಒತ್ತಡ ತಂತ್ರವನ್ನು ಸಹಜವಾಗಿಯೇ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಹೋಗದೇ ಇರ್ಬೋದು, ಆದರೆ ಅವರ ಬೆಂಬಲಿಗರಿಗೆ ಹೋಗೋ ಮೂಲಕ ಅವ್ರದ್ದೇ ಆದಂಥ ಒಂದು ದಾಳವನ್ನು ಉಳಿಸ್ತಾ ಇದ್ದಾರೆ. ಈಗಾಗಲೇ ಒಂದು ತಂಡ ಹೋಗಿತ್ತು, ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ನಿನ್ನೆ ಸಂಜೆ 4 ಗಂಟೆಗೆ ಸುಮಾರು 8 ರಿಂದ 9 ಶಾಸಕರ ತಂಡ ದೆಹಲಿಗೆ ತೆರಳಬೇಕಿತ್ತು. ಅದು ಕೊನೆ ಗಳಿಗೆಯಲ್ಲಿ ಈಗಾಗಲೇ ಹೈಕಮಾಂಡ್ನಿಂದ ಕೂಡ ಸೂಚನೆ ಬಂದಂಥ ತತ್ಕ್ಷಣಕ್ಕೆ
ಸದ್ಯಕ್ಕೆ ಅದನ್ನು ಹೋಲ್ಡ್ನಲ್ಲಿ ಇಡಲಾಗಿದೆ. ಈಗ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ಅತ್ತ ಇನ್ನಷ್ಟು ಮಂದಿ ಸುಮಾರು 10ಕ್ಕೂ ಅಧಿಕ ಶಾಸಕರ ತಂಡ ದೆಹಲಿಗೆ ಹಾರೋದಕ್ಕೆ ಸೋಮವಾರ ದೆಹಲಿಗೆ ಹೋಗೋದಕ್ಕೆ ಸಜ್ಜಾಗಿ ನಿಂತಿದೆ. ಆದರೆ ಇನ್ನೂ ಕೂಡ ಗ್ರೀನ್ ಸಿಗ್ನಲ್ ಯಾವಾಗ ಹೋಗಬೇಕು, ಯಾವ ಸಂದರ್ಭದಲ್ಲಿ ಹೋಗಬೇಕು, ಇದೆಲ್ಲವನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಲಾಗ್ತಾ ಇದೆ. ಅತ್ತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲೇ ಇರುವಂಥ ಸಂದರ್ಭದಲ್ಲಿ ಈಗ ದೆಹಲಿಗೆ ಹೋಗಿ ಭೇಟಿ ಮಾಡೋದು ಕೂಡ ಯಾವುದೇ ಪ್ರಯೋಜನಕ್ಕೆ ಬರಲ್ಲ. ಹೀಗಾಗಿ ಎಲ್ಲ ಶಾಸಕರು ಮುಂದೆ ಹೈಕಮಾಂಡ್ ನಾಯಕರು ಎಲ್ಲಿರ್ತಾರೆ, ಅವರ ಸಾಧ್ಯಾಸಾಧ್ಯತೆಗಳೇನು, ಅವರ ಟೈಮಿಂಗ್ ಏನು, ಅವರ ಅಪಾಯಿಂಟ್ಮೆಂಟ್ ಸಿಗತ್ತಾ, ಈ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ಆನಂತರ ಅಂತಿಮವಾಗಿ ದೆಹಲಿ ಹತ್ತ ಪ್ರಯಾಣ ಮಾಡೋದಕ್ಕೆ ಮುಂದಾಗ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದಂಥ ವಿಚಾರ ಅಂದರೆ ಈಗಾಗಲೇ JDS ಮೂಲವನ್ನು ಕೂಡ DK ಶಿವಕುಮಾರ್ ಬಣದವರು ಕೆದಕ್ತಾ ಇದ್ದಾರೆ. JDSನಲ್ಲಿ ಸಿದ್ದರಾಮಯ್ಯನವರ ಆಪ್ತತೆ ಇದೆ. JDSನಲ್ಲಿ ಯಾರು ಪರಿವಾರದಲ್ಲಿ ಇರ್ತಾರೋ ಅಥವಾ ಅವರ ಆಪ್ತ ಬಳಗದಲ್ಲಿ ಇರ್ತಾರೋ ಅವರಿಗೆ ಮಾನ್ಯತೆ ಅನ್ನುವಂಥ ಆರೋಪವನ್ನು ಈಗ DK ಶಿವಕುಮಾರ್ ಬಣ ಕೂಡ ಮಾಡ್ತಾ ಇದೆ. ನಿಮಗೆ ನೆನಪಿರ್ಬೋದು, ಮೊನ್ನೆ ತಾನೇ ಒಂದು ಪರಿಷತ್ ಸದಸ್ಯರ ಸಭೆಯನ್ನು DK ಶಿವಕುಮಾರ್ ಅವ್ರ ನಿವಾಸದಲ್ಲಿ ಮಾಡಿದ್ರು. ಅನೇಕ ಪರಿಷತ್ನ ಸದಸ್ಯರು DK ಶಿವಕುಮಾರ್ ಅವ್ರನ್ನ ಭೇಟಿಯಾಗಿ ಪರಿಷತ್ನ ಸಭಾಪತಿಯನ್ನು ಬದಲಾಯಿಸಬೇಕು ಅಂತ. ಅಂದರೆ ಈಗಾಗಲೇ ಪರಿಷತ್ನಲ್ಲಿ ಬಸವರಾಜ ಹೊರಟ್ಟಿ ಬಿಜೆಪಿಯಲ್ಲಿ ಇದ್ದಾರೆ ಸದ್ಯಕ್ಕೆ, ಆದರೆ ಅವರು ಕೂಡ ಜನತಾದಳ ಮೂಲದಿಂದ ಬಂದವರು. ಹೀಗಾಗಿ ಸಿದ್ದರಾಮಯ್ಯನವರು ಅವರನ್ನು ಪರಿಷತ್ನಲ್ಲಿರುವಂಥ ಅಧ್ಯಕ್ಷರನ್ನ ಸಭಾಪತಿಗಳನ್ನು ಬದಲಾಯಿಸೋದಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥದ್ದು DK ಬಣದ ಆರೋಪ. ಈ ಕಾರಣಕ್ಕೋಸ್ಕರ ಅಂದರೆ ಜನತಾ ಪರಿವಾರದ ಮೂಲಕ್ಕೆ ಕೈ ಹಾಕುವ ಮೂಲಕ DK ಶಿವಕುಮಾರ್ ಬಣ ಒಂದು ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಅಂದರೆ ಇಷ್ಟು ದಿನ ಅವ್ರ ಸುತ್ತಮುತ್ತ ಯಾರಿದ್ದಾರೆ ಅವರೆಲ್ಲರೂ ಕೂಡ ಪರಿವಾರದ ಮೂಲದವರಿಗೆ ಹೆಚ್ಚಿನ ಆದ್ಯತೆ ಮತ್ತು ಮಾನ್ಯತೆ ಸಿಗ್ತಾ ಇದೆ ಅನ್ನುವಂಥದ್ದು ಇವರ ಆರೋಪ. ಈ ಹಿನ್ನೆಲೆಯಲ್ಲಿ ಸಭಾಪತಿಯನ್ನು ಇಳಿಸುವ ಮೂಲಕ ಅಥವಾ ಸಭಾಪತಿಗಳ ಬಗ್ಗೆ ಪ್ರಶ್ನೆಯನ್ನು ಮಾಡೋ ಮೂಲಕ DK ಶಿವಕುಮಾರ ಆಪ್ತ ಬೆಳಗ್ಗೆಯಿಂದ ಅವರು ಕೂಡ ಅಂದರೆ ಪರಿವಾರದ ಮೂಲಗಳನ್ನು, ಜನತಾ ಪರಿವಾರದ ಮೂಲಗಳನ್ನು ಎಕ್ಸ್ಪೋಸ್ ಮಾಡುವಂಥ ಪ್ರಯತ್ನವನ್ನು ಇತ್ತ ಮಾಡ್ತಾ ಇದ್ದಾರೆ. ಈ ಎಲ್ಲ ಕಾರಣಗಳಿಗೋಸ್ಕರ ಅಂದರೆ ಒಂದು ಕಡೆಗೆ ದೆಹಲಿಗೆ ಶಾಸಕರನ್ನು ಕಳಿಸಿ ಅಲ್ಲಿ ಒಂದು ಒತ್ತಡವನ್ನು ತಂತ್ರ, ಅದರ ಜೊತೆಗೆ ಜನತಾ ಪರಿವಾರ ಮತ್ತು ಜನತಾದಳದ ಮೂಲವನ್ನು ಕೆದಕೋ ಮೂಲಕ ಮತ್ತೊಂದು ರೀತಿಯಾದಂಥ ಒತ್ತಡ ತಂತ್ರ. ಹೀಗಾಗಿ ಎಲ್ಲ ಬೆಳವಣಿಗೆಗಳು ಸಾಕಷ್ಟು ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ. ಹೋಗ್ತಾ ಇನ್ನಷ್ಟು ಹೆಚ್ಚಿನ ಬೆಳವಣಿಗೆಗಳಾದರೂ ಕೂಡ ಅಚ್ಚರಿ ಏನಿಲ್ಲ. ಅವಿನಾಶ್. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಪ್ರಮೋದ್. ಇನ್ನು